ಶ್ರೀ ಗುರುಭ್ಯೋ ನಮಃ ಹರಃ ಓಂ. ಎಲ್ಲರೂ ಹೇಳ್ತಿದ್ರು ಈ ಯಂತ್ರ ಹೆಂಗೆ ವರ್ಕ್ ಆಗುತ್ತೆ ಮನುಷ್ಯನ ಜೀವನದಲ್ಲಿ. ಎಲ್ಲರೂ ಕೇಳ್ತಿರ್ತಾರೆ, ಏನಪ್ಪ ಯಂತ್ರ ಇಟ್ ಮೀನ್ಸ್ ಒಂದು ನೋಡೋಕ್ಕೆ ಒಂದು ತಾಮ್ರದ ತಗಡು, ಒಂದು ಪಂಚಲೋಹದ ಮನೆಯಿಂದ ಏನೋ ಒಂದು ಬೀಜಾಕ್ಷರ ಮಂತ್ರ ಬರೆದ್ಬಿಟ್ಟು ಇಟ್ಟಿರ್ತಾರೆ ಅಂತನ. ಹೆಂಗೆ ವರ್ಕ್ ಆಗುತ್ತೆ ಎಲ್ಲರೂ ಹೇಳ್ತಾರೆ. ಈಗ ಈಗ ಇವತ್ತೆಲ್ಲ ಸ್ಮಾರ್ಟ್ಫೋನ್ಗಳಿದೆ. ಸ್ಮಾರ್ಟ್ಫೋನ್ಗಳಲ್ಲಿ ನಾವು ಹಾಕಿರ್ತಕ್ಕಂಥ ಚಿಪ್ಗಳು ಬಂದು ಏನಾಗಿದೆ, ಕಾಪರ್ ಪ್ಲೇಟ್ಸಿಂದಲೇ ಆಗಿರುತ್ತೆ. ಕಾಪರ್ ಪ್ಲೇಟ್ಸಲ್ಲಿ ನಾವು ಮೆಸೇಜನ್ನು ಮತ್ತು ಡಾಟಾನ ನಾವೇನು ಮಾಡ್ತೀವಿ, ಫೀಡ್ಬ್ಯಾಕ್ ಮಾಡ್ತೀವಿ. ಫೀಡ್ಬ್ಯಾಕ್ ಮಾಡೋದು ಯಾವ ಥರ ವರ್ಕ್ ಆಗುತ್ತೆ ಹೇಳಿ, ಮನುಷ್ಯನ ವೈರ್ಲೆಸ್ ಮೂಲಕವಾಗಿ, ಯಾವ ರೀತಿ ತರಂಗಗಳ ಮೂಲಕವಾಗಿ. ಹಂಗೆ ಯಂತ್ರ ಅಂತಕ್ಕಂಥದ್ದು ಮನುಷ್ಯನ ಜೀವನದಲ್ಲಿ ಹಿಂದಿನ ಕಾಲದಲ್ಲಿ ಆಲ್ರೆಡಿ ಋಷಿಮುನಿಗಳು ತುಂಬ ಚೆನ್ನಾಗಿ ತಿಳಿಸ್ಕೊಟ್ಬಿಟ್ಟಿದ್ದಾರೆ. ಇವತ್ತು ಯಾವುದೋ ಸಾಫ್ಟ್ವೇರ್ ಅಂತ ಎಲ್ಲ ಬಂದಿದೆ ಅಂತ ಹೇಳ್ತೀವಿ. ಆದರೆ ಸಾಫ್ಟ್ವೇರ್ ಇಟ್ ಮೀನ್ಸ್ ಡಾಟಾ ಇಟ್ ಮೀನ್ಸ್ ಅನಾಲಿಸಿಸ್ ಬೇಸ್ಡ್ ಆನ್ ದಿಸ್. ಆ್ಯಕ್ಚುಲಿ ಪ್ರೋಗ್ರಾಮಿಂಗ್ ಮಾಡಬೇಕು. ಪ್ರೋಗ್ರಾಮಿಂಗ್ ಮಾಡೋದೇ ಆ್ಯಕ್ಚುಲಿ ಯಂತ್ರಗಳನ್ನು ಪ್ರೋಗ್ರಾಮಿಂಗ್ ಮಾಡ್ಬೇಕಾದ್ರೆ ಕ್ಲೀನಾಗಿ ಪ್ರೋಗ್ರಾಮಿಂಗ್ ಮಾಡಿಕೊಡ್ಬೇಕು. ತುಂಬ ಚೆನ್ನಾಗಿ ತಿಳ್ಕೊಳ್ಳಿ. ಒಂದು ಯಂತ್ರನ ಫಸ್ಟು ಬರೆಯುವಂಥವನು ಅನುಷ್ಠಾನವಂತವನಾಗಿರಬೇಕು. ಅನುಷ್ಠಾನ ಮಾಡಿರಬೇಕು. ಮಂತ್ರೋಪದೇಶ ಆಗಿರಬೇಕು. ಮಂತ್ರ ಉಪದೇಶದಿಂದ ಅನುಷ್ಠಾನ ಮಾಡಿ ಆ ಯಂತ್ರಕ್ಕೆ ಫಸ್ಟ್ ಒಂದು ತಾಮ್ರದ ತಗಡಿನಿಂದ ಬೀಜಾಕ್ಷರಿ ಮಂತ್ರ ಇರುತ್ತೆ. ಆ ಬೀಜಾಕ್ಷರಿ ಮೂಲ ಮಂತ್ರನ ಬರೆದು ಅದಕ್ಕೆ ಜೀವ ಕಳೆ ಕೊಡುವುದು ಅಂತ ಇರುತ್ತೆ. ಅದನ್ನು ಫಸ್ಟು ಇರೋ ಪ್ರಕಾರ ಒಳ್ಳೆ ಆಚಾರ್ಯರಿಂದ ನಾವು ಲೇಖನಿನ ಸಿದ್ಧ ಮಾಡಿಕೊಂಡು ಇಂತಿಂಥ ವಸ್ತುವಿನಲ್ಲಿ ಇಂತಿಂಥ ಬರೀಬೇಕು ಅಂತ ಇರುತ್ತೆ. ಸಿದ್ಧ ಮಾಡಿಕೊಂಡು ಆ ಸಿದ್ಧದಿಂದ ನಾವೇನು ಮಾಡಬೇಕು, ಬೀಜಾಕ್ಷರ ಮಂತ್ರೋಪಚಾರ ಮಾಡಬೇಕು. ಜೀವ ಕಳೆನ ಅದಕ್ಕೆ ತುಂಬಬೇಕು. ಜೀವ ಕಳೆದ ತಂದ ನಂತರ ಅದ ಡಾಟಾ ಅನಾಲಿಸ್ನ ನಾವು ಅದು ಫೀಡ್ಬ್ಯಾಕ್ ಮಾಡಬೇಕು. ಡಾಟಾ ಅನಾಲಿಸ್ ಇಟ್ ಮೀನ್ಸ್ ನಾವು ಪಠಿಸುವಂಥ ಜಪನ ಕ್ಲೀನಾಗಿ ಫೀಡ್ಬ್ಯಾಕ್ ಮಾಡಬೇಕು. ಫೀಡ್ಬ್ಯಾಕ್ ಮಾಡಿದಂಥ ಸಂದರ್ಭದಲ್ಲಿ ಎಷ್ಟು ನಾವು ಜಪ ಮಾಡಿ ಅದಕ್ಕೆ ಫೀಡ್ಬ್ಯಾಕ್ ಮಾಡಿ ಡಾಟಾ ಅನಾಲಿಸಿಸ್ ಮಾಡ್ತೀವಿ, ಆ ಯಂತ್ರಕ್ಕೆ ಜೀವಕಳೆ ಬರುತ್ತೆ. ಜೀವಕಳೆ ಬಂದಾಗ ಮನುಷ್ಯ ಹಾಕ್ಕೊಂತಿದ್ದಂಗೆ ಒಳ್ಳೇದಾಗತ್ತಾ? ಮನುಷ್ಯನೋ ಫಸ್ಟು ಆ ಯಂತ್ರನ ಜೀವಕಳೆ ಕೊಟ್ಟ ತದನಂತರದಲ್ಲಿ ಶಕ್ತಿ ಕೊಡಬೇಕು. ಆ ಜೈವಿಕ ಶಕ್ತಿ ಹೆಂಗೆ, ಈಗ ನಾವೀಗ ಪ್ರೋಗ್ರಾಮಿಂಗ್ ಮಾಡ್ದಂಗೆ ಒಂದು ಸ್ಮಾರ್ಟ್ಫೋನಲ್ಲಿ ಯಾವ ಥರ ನಮಗಿರೋ ಪ್ರಕಾರವಾಗಿ ಒಂದು ಸಿಮ್ ಆಗ್ತಿದ್ದಂಗೆ ಫುಲ್ ಆಕ್ಟಿವೇಟ್ ಆಗಿ ವೈರ್ಲೆಸ್ಸಿಂದ ನಮಗಿರೋ ಪ್ರಕಾರವಾಗಿ ಸಿಗ್ನಲ್ ಬರುತ್ತೋ, ಅದೇ ಥರ ಅದಕ್ಕೆ ಸಿಗ್ನಲ್ ಬರುತ್ತೆ. ಮನುಷ್ಯನ ಅಟ್ಯಾಚ್ಮೆಂಟ್ ಬೆಳಿಬೇಕು. ಅಟ್ಯಾಚ್ಮೆಂಟ್ ಬೆಳಿಬೇಕಾದ್ರೆ ಯಾವುದೇ ಒಂದು ವಸ್ತುನೇ ಆಗಲಿ ಒಂದು ಅಟ್ಯಾಚ್ಮೆಂಟ್ ಬೆಳಕೊಂಡು ಒಂದು ಬೀಜಾಕ್ಷರಿ ಮಂತ್ರ ಇರುತ್ತೆ. ನಾವು ಆ ಬೀಜಾಕ್ಷರಿ ಮಂತ್ರನ ಕೊಡ್ತೀವಿ. ಆ ಯಂತ್ರನ ನಾವು ಯಾರ ಹೆಸರಿನಲ್ಲಿ ಸಂಕಲ್ಪ ಮಾಡಿ, ಯಾರ ಹೆಸರಿನಲ್ಲಿ ಅನುಷ್ಠಾನ ಮಾಡಿ ನಾವು ಕೊಟ್ಟಿರ್ತೀವೋ ಆ ಮಂತ್ರೋಪದೇಶನ ನಿಮಗೆ ಕೊಟ್ಟಿದ್ದಾಗ ಆ ಮಂತ್ರೋಪದೇಶ ನೀವು ಜಪ ಮಾಡಬೇಕು. ಜಪ ಮಾಡೋದಕ್ಕೆ ಅಗ್ನಿತತ್ವ ಮತ್ತು ಭೂತತ್ವ ಜಪಮಣಿಯನ್ನು ಹಿಡಿದು ಒಳರಿವಿನ ರೀತಿಯಲ್ಲಿ ಜಪ ಮಾಡಬೇಕು. ಈ ಜಪ ಮಾಡ್ಬೇಕಾದ್ರೆ ಒಂದು 3 ಥರದಲ್ಲಿ ಜಪ ಇದೆ. ಒಂದು ಮನುಷ್ಯನಿಗೆ ಲೌಡ್ಲಿ ಹೇಳ್ಕೊಳೋದು, ಎರಡನೇದು ಅಂತರಾತ್ಮದಿಂದ ಹೇಳ್ಕೊಳೋದು, ಒಂದು ಮನಸ್ಸಿನಿಂದ ಹೇಳಿದ್ರು ಬೇರೆ ರೀತಿ ಕೇಳ್ದಲ್ಲೇ ರೀತಿ ಹೇಳ್ಕೊಳೋದು. 3 ಥರದಲ್ಲಿ ಜಪ ಇರುತ್ತೆ. ಅದನ್ನು ನೀವು ಏನು ಮಾಡಿ, ಮನೆಯಲ್ಲಿ ಕೂತು ಧಾರಣೆ ಮಾಡಿ ಆ ಜಪನ ಧರಿಸ್ಕೊಂಡು ಭಗವಂತನನ್ನು ಕುಲದೇವರನ್ನ ಪ್ರಾರ್ಥನೆ ಮಾಡಿ ಯಾಕೆ ವರ್ಕ್ ಆಗಲ್ಲ? ವರ್ಕ್ ಆಗುತ್ತೆ. ಪ್ರೋಗ್ರಾಮಿಂಗ್ ಮಾಡ್ಬೇಕಾರೆ, ಡಾಟಾ ಅನಲಿಸ್ ಮಾಡ್ಬೇಕಾರೆ ಅದೇ ಥರನೇ ಮಂತ್ರೋಪದೇಶ, ಜೀವಕಳೆ, ಅದು ಕರೆಕ್ಟಾಗಿ ಶಕ್ತಿ ಕೊಡಬೇಕು. ಈ ಶಕ್ತಿನ ಕರೆಂಟಾಗೆ ಕೊಟ್ಟಿದ್ದೆ ಆದರೆ 100% ಎಲ್ಲ ವಿಚಾರಗಳಿಗೂ ಶಕ್ತಿ ಇರುತ್ತೆ. ಎಲ್ಲ ಶಕ್ತಿಗಳು ವರ್ಕ್ ಮಾಡ್ತವೆ. ಆ ಶಕ್ತಿ ಕೊಟ್ಟಂಥ ಸಂದರ್ಭ ಯಂತ್ರಗಳಲ್ಲಿ ಗಿಡಮೂಲಿಕೆಗಳನ್ನು ಬಳಸಬೇಕು. ಋಷಿಮುನಿಗಳ ತತ್ವದ ಪ್ರಕಾರ ಗಿಡಮೂಲಿಕೆಗಳನ್ನು ಬಳಸಿ ತುಂಬಿ ಆ ಶಕ್ತಿನ ತುಂಬಿ ಕರೆಕ್ಟಾಗಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ನಾವು ಯಂತ್ರ ಮಾಡ್ತಾ ಇರ್ತೀವೋ ಅದನ್ನು ಮಾಡಿ 100% ವರ್ಕ್ ಆಗುತ್ತೆ. ಕರೆಕ್ಟಾಗಿ ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ.